ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ಚೆರಿನ ನೋಡೋಕ್ಕೆ ಅವರಪ್ಪ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅಳಿಯಾಗೋಸ್ಕರ ನಮ್ಮಮ್ಮ ನಾಟಿ ಕೋಳಿ ಚಿಕನ್ ತರಿಸಿದ್ರು. ಸೊ ನಾಟಿ ಕೋಳಿ ಅಂತಂದರೆ ನನಗೆ ಸಖತ್ ಇಷ್ಟ ಆಗುತ್ತೆ, ಹಂಗೆ ಅವ್ರಿಗೂ ಇಷ್ಟ. ನನಗೆ ಮಟನ್ಗಿಂತ ನಾಟಿ ಕೋಳಿ ಅಂದ್ರೇ ಇಷ್ಟ ಆಗುತ್ತೆ. ಸೊ ಅವ್ರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರನೇ ತರಿಸಿದ್ರು. ಹಾಗಾಗಿ ನಾನು ಚಿಕನ್ನು ಸಾಂಬಾರು ಮತ್ತು ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂತಂದರೆ ನಾನು ಮಾಡೋ ಬಿರಿಯಾನಿನ ನನ್ನ ಹಸ್ಬೆಂಡು ಮಿಸ್ ಆಗ್ತಾಯಿದ್ದೀನಿ, ಬಿರಿಯಾನಿ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡು ಈಗ ಬಿರಿಯಾನಿಗೆ ನಾನು ಎಲ್ಲ ಪ್ರಿಪೇರ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ. ಇನ್ನು ಚೆರ್ರಿ ಕೂಡ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಅವ್ರನ್ನ ಮಲಗಿಸ್ಬಿಟ್ಟು ಆನಂತರ ನಾನು ಅಡುಗೆ ಕೆಲಸಕ್ಕೆ ಬಂದಿದ್ದೀನಿ. ಯಾಕಂತಂದರೆ ಮಿಡಲಲ್ಲಿ ಅವ್ರು ಹೇಳ್ತಾ ಇದ್ದರೆ ಮತ್ತು ನನಗೆ ಇಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಚೆರ್ರಿನ ಅಡುಗೆ ಮಾಡಲಿಕ್ಕಂತ ಬಂದೆ. ಸೊ ಫಸ್ಟೇ ಬಿರಿಯಾನಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕಿಬಿಟ್ಟು ಎಲ್ಲನೂ ಆನಿಯನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಹಾಕಿ ಬಿರಿಯಾನಿ ಮಾಡೋಣ ಅಂತ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಕೂಡ ಬಿರಿಯಾನಿ ತಿಂದೇ ಇರಲಿಲ್ಲ. ನನ್ನ ಬಾಳಂತಿ ಇರೋದ್ರಿಂದ ಅವೇನು ತಿನ್ನೋಕ್ಕೆ ಹೋಗಿರಲಿಲ್ಲ. ಬಟ್ ತಿನ್ನಬಾರ್ದು ಅಂತ ಏನಿಲ್ಲ, ನಾನೆಲ್ಲ ಫುಡ್ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡಲಿಲ್ಲ, ಯಾಕಂತಂದರೆ ಅಮ್ಮಗೆ ಮಾಡೋಕ್ಕೆ ಬರಲ್ಲ. ಸೊ ಇಷ್ಟು ದಿನ ನಾನು ಏನೂ ಮಾಡ್ತಾ ಇರಲಿಲ್ಲ, ಅಡುಗೆ ಕೆಲಸ ಏನೂ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಮಾಡಿರಲಿಲ್ಲ ಅಷ್ಟೇ. ಇನ್ನು ಅಮ್ಮಗೆ ಈ ಥರ ಬಿರಿಯಾನಿ, ಕಬಾಬು ಅವೆಲ್ಲನೂ ಮಾಡಲಿಕ್ಕೆ ಬರೋದಿಲ್ಲ. ಸೊ ಏನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ನಾವೇ ಮಾಡ್ಕೋಬೇಕು. ನನಗಿಷ್ಟು ದಿನ ಮಾಡೋಕ್ಕೆ ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ಮಾಡಿರಲಿಲ್ಲ. ಇನ್ನು ಹಸ್ಬೆಂಡು ಕೂಡ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಯಾಕಂತಂದರೆ ಅವರಮ್ಮಗೂ ಕೂಡ ಬಿರಿಯಾನಿ, ಕಬಾಬು ಈ ರೀತಿಯಾಗಿ ಚಿಕನಲ್ಲಿ ಐಟಮ್ಸ್, ವೆರೈಟಿ ಐಟಮ್ಸ್ ಮಾಡೋದು ಬರಲ್ಲ. ಅವರು ಬರೀ ಸಾಂಬಾರು ಮತ್ತು ಮುದ್ದೆ ಆ ಥರ ಮಾಡ್ಕೋತಾರೆ. ಸೊ ಹಾಗಾಗಿ ನನಗೂ ತಿನ್ನಬೇಕು ಅನಿಸ್ತಿತ್ತು, ಅವ್ರಿಗೂ ತಿನ್ನಬೇಕು ಅನಿಸ್ತಿತ್ತು. ಇನ್ನು ಪ್ರಿಯಾ ಕೂಡ ಬೆಂಗಳೂರಿಂದ ಬಂದಿದ್ಲು. ಸೊ ಹಾಗಾಗಿ ಅವಳಿಗೂ ಎಲ್ಲರಿಗೂ ಸೇರಿಸಿ ಬಿರಿಯಾನಿ ಮಾಡೋಣ ಅಂತ ಹೇಳಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಅಷ್ಟರೊಳಗಡೆ ನಾನೆಲ್ಲ ಪ್ರಿಪೇರ್ ಮಾಡಿಕೊಂಡು ಇರೋ ಅಷ್ಟರೊಳಗಡೆ ಚೆರ್ರಿನೂ ಎದ್ದಿದ್ರು. ಇನ್ನು ಚೆರ್ರಿನ ಅವರಪ್ಪ ಆಟ ಆಡಿಸ್ತಾಯಿದ್ದಾರೆ. ಇನ್ನು ನಾನು ಅಡುಗೆ ಕೆಲಸ ಮಾಡಬೇಕಲ್ಲ. ಸೊ ಹಾಗಾಗಿ ಅವ್ರು ಆಟ ಆಡಿಸ್ಕೊತಾಯಿದ್ರೆ ನಾನು ಅಡುಗೆ ಕೆಲಸನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಕೆಲವೊಂದಿಷ್ಟು ಜನ ನನ್ನ ಕೇಳ್ತಾಯಿದ್ರು, ನಿಮ್ಮ ಗಂಡ ಕೆಲಸಕ್ಕೆ ಹೋಗೋದಿಲ್ವಾ, ಏನು ಕೆಲಸ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು. ಸೊ ಅವರು ಕೆಲಸಕ್ಕೆ ಹೋಗ್ತಾರೆ. ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ 1-2 ದಿನ ಅಷ್ಟೇ ಅವ್ರು ಕೆಲಸಕ್ಕೆ ಹೋಗ್ತಾರೆ. ಇನ್ನು ರಿಮೈನಿಂಗ್ ಡೇಸ್ ಎಲ್ಲನೂ ಅವ್ರ ಮನೆಯಲ್ಲೇ ಮಾಡ್ಕೋತಾರೆ. ಸೊ ಹಾಗಾಗಿ ಅವ್ರು ಯಾವಾಗ್ಲೂ ಮನೇಲಿರೋ ಥರನೇ ಅನಿಸ್ತಾ ಇರುತ್ತೆ. ಈವನ್ ನನಗೂ ಅನಿಸುತ್ತೆ. ಸೊ ಆ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಯಾಕಂತಂದರೆ ನಾವು ಈಗ ಮೆಟರ್ನಿಟಿ ಲೀವ್ ತೊಗೊಳ್ದಿರೇ ಬೇಕಿದ್ದರೆ ಅದನ್ನೆಲ್ಲನೂ ನಾವು ಮನೆಯಲ್ಲೇ ಮಾಡ್ಕೋಬೋದಾಗಿತ್ತು. ಸೊ ಪಾಪುನ ನೋಡ್ಕೊಳ್ಳೋರು ಒಬ್ಬರಿದ್ದರೆ ನಾವು ಹಾಲು ಕುಡಿಸ್ಬಿಟ್ಟು ಅವ್ರ ಕೈಗೆ ಕೊಟ್ಟರೆ ಸಾಕು, ಅವ್ರು ನೋಡಿಕೊಂಡು ಮಾಡ್ಕೋತಾರೆ. ಸೊ ನಾವು ಆ ಟೈಮಲ್ಲಿ ಕೆಲಸ ಮಾಡ್ಕೋಬೋದು ಅಂತ ನನಗೂ ಸುಮಾರು ಸರಿ ಅನಿಸಿದೆ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಆಗಿದ್ದರೆ ಚೆನ್ನಾಗಿರ್ತಾಯಿತ್ತು. ಸಾಫ್ಟ್ವೇರ್ ಕಡೆ ಹೋಗಬೇಕಿತ್ತು, ಹಾರ್ಡ್ವೇರ್ ಕಡೆ ಬಂದರೆ ಆ ಥರ ಆಪ್ಷನ್ಸ್ ಇರಲ್ಲ ಅಂತ ಹೇಳಿ ನನಗೂ ಅನಿಸಿದೆ. ಸೊ ಈವನ್ ಕೆಲಸ ಮಾಡೋ ಫೀಲೇ ಇರಲ್ಲ. ಯಾಕಂತಂದರೆ ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಮನೆಯಲ್ಲಿರೋ ಥರನೇ ಅನಿಸ್ತಾ ಇರುತ್ತೆ, ಕೆಲಸ ಮಾಡೋ ಥರನೇ ಅನಿಸಲ್ಲ. ಹಂಗಾಗಿ ನನಗೂ ಸುಮಾರು ಸಲ ಅನಿಸಿದೆ. ಸೊ ನನಗೂ ಆ ಥರ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು. ಆದರೆ ನಾನು ಡಿಪ್ಲೊಮಾ ಮಾಡಿರೋದ್ರಿಂದ, ಅದರಲ್ಲೂ ಕೂಡ ಎಲೆಕ್ಟ್ರಾನಿಕ್ಸ್ ಮಾಡಿರೋದ್ರಿಂದ ನಾನು ಆ ಫೀಲ್ಡ್ಗೆ ನಾನು ಹೋಗಲಿಲ್ಲ. ಸೊ ಹಾರ್ಡ್ವೇರ್ ಫೀಲ್ಡಲ್ಲೇ ನಾನು ವರ್ಕ್ ಮಾಡೋದ್ರಿಂದ ಅದು ಅಂದ್ಕೊಳ್ಳೋ ಅಷ್ಟು ನಾವು ಅದನ್ನೆಲ್ಲನೂ ನೆರವೇರಿಸ್ಕೊಳ್ಳೋಕ್ಕಾಗೋದಿಲ್ಲ. ಆಸೆ ಇರ್ಬೋದು ಅಷ್ಟೇ. ಸೊ ಇವರು ಹಸ್ಬೆಂಡ್ ಆದರೆ ಮನೆಯಲ್ಲೇ ಕೆಲಸ ಮಾಡ್ತಾರೆ. ಹಾಗಾಗಿ ಅವರು ಯಾವಾಗಲೂ ಮನೆಯಲ್ಲಿರೋ ಥರನೇ ಅನಿಸ್ತಾ ಇರುತ್ತೆ. ಹಾಗೆ ಬಿರಿಯಾನಿ ಮಾಡ್ಕೊಳ್ತಾ ಇನ್ನೊಂದು ಕಡೆ ಸಾಂಬಾರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಗಸಗಸೆ ಮತ್ತು ಹುರುಗಡಲೆ ಅವೆಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದೆಲ್ಲ ಫ್ರೈ ಮಾಡಿಕೊಂಡು ಮಾಡಿದ್ರೆ ಸಾರು ಚೆನ್ನಾಗಿರುತ್ತೆ. ಕೆಲವೊಬ್ಬರು ಹಾಗೆ ಫ್ರೈ ಮಾಡ್ದಿರೇ ಹಸಿ ಮಸಾಲೆ ಹಾಕಿ ಮಾಡ್ತಾರೆ. ಏನೋ ಗೊತ್ತಿಲ್ಲ, ನನಗೆ ಅದು ಅಷ್ಟೊಂದು ಲೈಕ್ ಆಗೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಚಿಕನ್, ಮಟನ್ ಏನು ಮಾಡಬೇಕಂತಂದ್ರೂ ಕೂಡ ಫಸ್ಟು ಮಸಾಲೆನೆಲ್ಲನೂ ನಾನು ಫ್ರೈ ಮಾಡಿಕೊಂಡೆ ಆನಂತರ ನಾನು ಮಾಡ್ಕೋತೀನಿ. ಸೊ ಈ ರೀತಿ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಈವನ್ ಹಳ್ಳಿ ಕಡೆ ಎಲ್ಲನೂ ನಮ್ಮಮ್ಮ ಅವರೆಲ್ಲನೂ ಹೀಗೆ ಮಾಡೋದು. ಈ ಥರ ಮಾಡಿದ್ರೆ ಹಳ್ಳಿ ಕಡೆ ಮಾಡೋ ಸ್ಟೈಲಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಮುದ್ದೆಗೆಲ್ಲ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು.
ವೀಡಿಯೋಸ್ ಕೂಡ ನಾನು ತುಂಬ ಅಪ್ಲೋಡ್ ಮಾಡ್ತಾ ಇಲ್ಲ, ಯಾಕಂತಂದರೆ ನನಗೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋ ಅಷ್ಟು ಟೈಮ್ ಇರೋದಿಲ್ಲ. ಚೆರ್ರಿ ಜೊತೆನೇ ಸರಿ ಹೋಗುತ್ತೆ. ಈವನ್ ಇವಾಗ ಮನೆಯಲ್ಲಿ ಕೂಡ ಕೆಲಸ ಜಾಸ್ತಿ ಇರೋದ್ರಿಂದ ಅಮ್ಮಗೆ ಇವಾಗ ಇವ್ರನ್ನ ನೋಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾನೇ ಎಲ್ಲನೂ ನೋಡ್ಕೋಬೇಕು. ಮನೆ ಕೆಲಸ ಎಲ್ಲನೂ ಅಮ್ಮ ಮಾಡಿಬಿಟ್ಟು ಹೋಗ್ತಾರೆ. ಇನ್ನು ಚೆರ್ರಿದೆಲ್ಲನೂ ಪೂರ್ತಿ ನಾನೇ ನೋಡ್ಕೋತೀನಿ. ಅವರು ಸುಮ್ಮನೆ ಇರೋದೇ ಇಲ್ಲ. ಒಂದು 1 ಅವರ್ 2 ಅವರ್ ಇದ್ದರೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಈವನ್ ನನಗೂ ಕೂಡ ತುಂಬ ಫೋನ್ ನೋಡಿಕೊಂಡು ಇರೋದೆಲ್ಲನೂ ಎಡಿಟಿಂಗ್ ಆಗಿರ್ಬೋದು ಎಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು. ವಿಡಿಯೋ ಶೂಟಿಂಗು, ಎಡಿಟಿಂಗು ಮತ್ತು ತಮ್ನೇಲು ಎಲ್ಲನೂ ನಾನೇ ಹಾಕಬೇಕು, ಟೈಟಲು ಎಲ್ಲ ಕೂಡ. ಹಂಗಾಗಿ ನನಗೆ ಒಬ್ಬಳೇ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಅಂತಲೇ ಹೇಳ್ಬೋದು. ಹಸ್ಬೆಂಡ್ ಇದ್ದಿದ್ದರೆ ಸೊ ಅವ್ರಿಗೆ ನಾನು ಹೇಳ್ತಾನೇ ಇದ್ದೀನಿ, ನೀವು ಕಲ್ತ್ಕೊಳ್ಳಿ, ನೀವು ಮಾಡಿಕೊಡಿ, ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ. ಆ್ಯಂಡ್ ಅವರು ಕೂಡ ಇಲ್ಲಿಲ್ಲ ಅಲ್ಲ, ಸೊ ಹಾಗಾಗಿ ನಾನೇ ಮಾಡ್ಕೋಬೇಕಾಗತ್ತೆ. ಅದೆಲ್ಲನೂ ನನಗೆ ಬರ್ಡನ್ ಆಗುತ್ತೆ. ಆ್ಯಂಡ್ ನನಗೂ ಫೋನ್ ಕಂಟಿನ್ಯೂಯಸ್ಸಾಗಿ ನೋಡ್ಕೊಂಡಿರ್ಬೇಕಂತಂದರೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋಸ್ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಇನ್ನು ಚಾನಲ್ಲು ಮಾನಿಟೈಸೇಷನ್ ಎಲ್ಲನೂ ಆಗಿದೆ, ಡಾಲರ್ಸ್ ಬರೋಕ್ಕೂ ಸ್ಟಾರ್ಟ್ ಆಗಿದೆ. ಆದರೆ ನನಗೇನೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ಸೊ ಟೈಮು ಸಾಕಾಗ್ತಾಯಿಲ್ಲ ಅನ್ನೋದಕ್ಕಿಂತ ಒಂದು ಸ್ವಲ್ಪ ನನಗೆ ಟೈಮ್ ಸಿಗ್ತಾಯಿಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಪಾಪನ ನೋಡ್ಕೊಳ್ಳೋದು ಅದು ಇದು ಆಗ್ತಾಯಿದೆ. ಸೊ ಹಾಗಾಗಿ ನಾನು ಬೆಟರ್ ಆದಷ್ಟು ವಿಡಿಯೋಸ್ ನನ್ನ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಎಫರ್ಟ್ಸ್ ಹಾಕಿ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ. ಸೊ ನೋಡೋಣ ಗೈಸ್, ಇನ್ ಫ್ಯೂಚರಲ್ಲಿ ನಾನು ಅಪ್ಲೋಡು ಕಂಟಿನ್ಯೂಯಸ್ಸಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ, ಬಟ್ ಸ್ವಲ್ಪ ಅದು ಶಾರ್ಟ್ಸ್ಗಿಂತನೂ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನನ್ನ ಅನಿಸಿಕೆ. ಮತ್ತು ಈಗ ಮಟನ್ ಸಾರು ಮಾಡೋದಕ್ಕೆ ಮಟನ್ಗೆ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಸಾಲೆನೂ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಕ್ಕೊಂಡು, ಹಾಗೆಯೇ ಮಸಾಲೆನೂ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು, ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ನಾವು ಇಷ್ಟನ್ನು ರುಬ್ಕೋಬೇಕು. ನಾನು ಯಾವಾಗಲೂ ಇದೇ ಥರನೇ ಮಾಡ್ತೀನಿ. ಫಸ್ಟು ಎಲ್ಲ ಒಗ್ಗರಣೆಗೆಲ್ಲ ಇದು ಮಾಡಿಕೊಂಡು ಆಮೇಲೆ ಮಾಡ್ಕೊತೀನಿ. ಯಾಕಂತಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಮಸಾಲೆ ಫ್ರೈ ಮಾಡಿ ಇಟ್ಕೊಂಡ್ರೆ ಆನಂತರ ನಾವು ಒಗ್ಗರಣೆಗೆ ಹಾಕ್ಕೊಂಡು ಅಷ್ಟರಲ್ಲಿ ಚಿಕನ್ಗೂ ನಾವು ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಬೇಯಕ್ಕೆ ಒಂದು 10 ನಿಮಿಷ 15 ನಿಮಿಷ ಬೇಯಕ್ಕಿಟ್ರೆ ಚೆನ್ನಾಗಿ ಚಿಕನ್ಗೆ ಉಪ್ಪು, ಖಾರ ಎಲ್ಲನೂ ಹಿಡಿಯುತ್ತೆ. ಸೊ ಅಷ್ಟರೊಳಗಡೆ ನಾವು ಮಸಾಲೆ ಕೂಡ ರುಬ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಇದೇ ಫಾಲೋ ಮಾಡ್ತೀನಿ. ನೋಡಿ, ಚಿಕನ್ ಎಲ್ಲ ಫ್ರೈ ಮಾಡೋಕ್ಕೆ ಇಟ್ಟಿದ್ನಲ್ಲ, ಸೊ ಹಾಗೆ ರುಬ್ಕೊಂಡು ಬಂದು ಆ ಮಸಾಲೆ ಕೂಡ ಹಾಕ್ಕೊಂಡು ಚಿಕನ್ಗೆ ಅದು ಕೂಡ ಒಂದು ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಆದರೂ ಫ್ರೈ ಆಗಬೇಕು. ಆಗ ಫ್ರೈ ಆದಮೇಲೆ ಮತ್ತೆ ಮಿಕ್ಸಿ ಜಾರಲ್ಲೇ ಕೂಡ ನೀರು ಹಾಕ್ಕೊಂಡು ಅದನ್ನು ಕೂಡ ಮಸಾಲೆ ಎಲ್ಲ ವೇಸ್ಟ್ ಮಾಡ್ದಂಗೆ ನೀಟಾಗಿ ಮಿಕ್ಸಿ ಜಾರನ್ನು ನೀಟಾಗಿ ತಿರುಗಿಸ್ಕೊಂಡು ಅದರಲ್ಲಿರೋ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇವಾಗ ನೀವು ನೋಡ್ಕೋಬೇಕು ಉಪ್ಪು, ಖಾರ ಎಲ್ಲನೂ ಕರೆಕ್ಟಾಗಿದೆಯಾ, ಏನಾದರೂ ಕಡಿಮೆ ಆಗಿದೆಯಾ ಅಂತ ನೋಡಿಕೊಂಡು ಕಡಿಮೆ ಆಗಿದ್ದರೆ ನೀವು ಸೇರಿಸ್ಕೋಬೋದು. ಇನ್ ಕೇಸ್ ಉಪ್ಪು ಆ ಥರದ್ದೇನಾದರೂ ಸ್ವಲ್ಪ ಜಾಸ್ತಿ ಆಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇಟ್ಕೊಳ್ಳಿ. ಯಾಕಂತಂದರೆ ಅದು ಚೆನ್ನಾಗಿ ಬೇಯುತ್ತಲ್ವ, ಸೊ ಹಾಗಾಗಿ ನೀರು ಕಡಿಮೆ ಆಗುತ್ತೆ. ನಾನು ಕೂಡ ಅಷ್ಟೇ ಉಪ್ಪು, ಖಾರ ಎಲ್ಲ ಚೆಕ್ ಮಾಡಿಕೊಂಡು ಈಗ ವಿಸಿಲ್ಗೆ ಇಟ್ಟಿದ್ದೀನಿ. ಇದು ನಾಟಿ ಕೋಳಿ ಆಗಿರೋದ್ರಿಂದ ಒಂದು 4-5 ವಿಸಿಲ್ಸು ಹಾಕಿಸ್ಬೇಕು. ಇನ್ನು ಬಿರಿಯಾನಿ ಎಲ್ಲ ರೆಡಿ ಆಗಿತ್ತು. ಸೊ ಹಸ್ಬೆಂಡ್ಗೆ ಹೇಳಿದೆ, ನೀವು ಊಟ ಮಾಡ್ತಾಯಿರಿ, ವಿಸಿಲ್ ಕೂಲ್ ಆದಮೇಲೆ ಸಾಂಬಾರು ಕೊಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅವರು ಬಿರಿಯಾನಿ, ಮೊಸರು ಬಜ್ಜಿ ತಿಂತಾಯಿದ್ರು. ಹಾಗೆ ನಂದು ಸಾಂಬಾರು ಕೂಡ ರೆಡಿ ಆಗಿತ್ತಲ್ವ, ಸೊ ಈಗ ಅವ್ರಿಗೆ ಸಾಂಬಾರು ಕೂಡ ಬಡಿಸ್ಬೇಕು. ಇನ್ನು ನಮ್ಮದು ಕೂಡ ಊಟ ಆಗಿರಲಿಲ್ಲ. ಫಸ್ಟು ಹಸ್ಬೆಂಡ್ಗೆ ಇಟ್ಬಿಟ್ಟು ಆನಂತರ ನಾವು ತಿನ್ನೋಣ ಅಂತ ಹೇಳಿಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಅಷ್ಟರೊಳಗಡೆ ಅರ್ಚನಾನು ಬಂದಿದ್ದರು. ಸೊ ಅವಳಿಗೂ ಕೂಡ ಹಾಕ್ಕೊಟ್ಬಿಟ್ಟು ತಿನ್ನು ಅಂತ ಹೇಳಿ, ಇನ್ನು ನಾನು ಕೂಡ ಹಾಕ್ಕೊಂಡು ತಂಗಿ ಕೂಡ ಆ ಕಡೆ ತಿಂದಿದ್ದಾರೆ. ಸೊ ನಾವೆಲ್ಲನೂ ಊಟ ಮಾಡಿಕೊಂಡು ಇನ್ನು ಚೆರ್ರಿನ ಅವರಪ್ಪ ಊಟ ಮಾಡಿದ್ದಾಯಿತು. ಸೊ ಅವರು ನೋಡ್ಕೋತಾ ಇದ್ದಾರೆ. ನಾನು ಊಟ ಮಾಡಿಕೊಂಡು ಮತ್ತು ಚೆರ್ರಿಗೆ ಹಾಲು ಎಲ್ಲ ಕುಡಿಸೋದು ನೋಡಬೇಕು. ಸೊ ಇದು ಗೈಸ್, ಇನ್ನು ನಾವು ಊಟ ಮಾಡ್ತಾ ಹಾಗೆ ಸ್ವಲ್ಪ ಡಿಸ್ಕಷನ್ಸ್ ಮಾಡ್ಕೋತಾ ಇದ್ವಿ, ಏನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಹಾಗಾಗಿ ನಾನೆಲ್ಲ ಮ್ಯೂಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ನಾನು ಫೋನು ಸ್ಕ್ರೋಲ್ ಮಾಡ್ತಾಯಿದ್ದೆ. ಆವಾಗ ಇದು ಚಿಂಟು ಮತ್ತು ಜಾನುದು ಚಿಕ್ಕ
ಚಿಕ್ಕವಾಗಿಂದು ವಿಡಿಯೋಸು ಕೆಲವೊಂದಿತ್ತು. ಸೊ ನನಗೆ ತುಂಬ ಇಷ್ಟ ಆಯಿತು ಅವ್ರದ್ದು ವಿಡಿಯೋಸ್ ಎಲ್ಲನೂ ನೋಡುವಾಗ. ಯಾಕಂತಂದರೆ ಅದೆಲ್ಲ ಫುಲ್ ನ್ಯಾಚುರಲಾಗಿ ಚೆನ್ನಾಗಿರತ್ತೆ ಅಲ್ವಾ, ಅವ್ರು ಆಟ ಆಡೋವಾಗೆಲ್ಲನೂ. ಸೊ ಅವ್ರಿಗೆಲ್ಲನೂ ಇದು ಮೆಮೊರೀಸ್ ಇರುತ್ತೆ. ಈಗ ಸ್ವಲ್ಪ 5 ವರ್ಷ 6 ವರ್ಷ ದೊಡ್ಡವರಾಗಿದ್ದಾರೆ, ಆದರೆ ಅವರು ಚಿಕ್ಕವರಲ್ಲಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ನೋಡಿ. ಚಿಂಟು ಎಂತೂ ಚೇರ್ ಮೇಲೆ ಹತ್ತಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಫೈನಲಿ ಅದನ್ನ ಹತ್ತೇ ಬಿಡ್ತಾರೆ. ನಾವು ನೋಡ್ತಾ ಇದ್ದೀವಿ, ನಮ್ಮ ಅಕ್ಕ ನಾವೆಲ್ಲನೂ. ಸೊ ಹೇಗೆ ಹತ್ತುತ್ತಾರೆ, ನಮಗೆ ಎಲ್ಲಿ ಬಿದ್ದುಬೀಳ್ತಾರೋ ಅಂತ ಹೇಳಿಬಿಟ್ಟು ನಾವು ಇದು ಮಾಡಿಕೊಂಡ್ರೆ ಫುಲ್ ಎಲ್ಲ ಜರುಗಿಸ್ಕೊಂಬಂದು ಆ ಕಡೆ ಸಪೋರ್ಟ್ ತಗೊಂಡು ಈ ಕಡೆ ಸಪೋರ್ಟ್ ತಗೊಂಡು ಫೈನಲಿ ಹತ್ತು ಕೂತ್ಕೊಂಡ್ಮೇಲೆ ಕ್ಲ್ಯಾಪ್ಸ್ ಬೇರೆ ಮಾಡ್ತಾಯಿದ್ದಾರೆ. ಸೊ ಫೈನಲಿ ನಾನು ಸಾಧನೆ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಎಷ್ಟು ಕ್ಯೂಟ್ ಅನಿಸುತ್ತೆ ಅಲ್ವಾ. ಮತ್ತು ಅವರು ಕೂಡ ಚಿಕ್ಕ ವಯಸ್ಸಿನಲ್ಲೆಲ್ಲ ಸಖತ್ ಕ್ಯೂಟಾಗಿದ್ದಾರೆ. ಮತ್ತು ಅಷ್ಟೇ ತೀಟೆನೂ ನೋಡಿ, ತೀಟೆ ಮಾಡಿ ಬಿದ್ದು ತಲೆ ಕೂಡ ಇದು ಮಾಡ್ಕೊಂಡಿದ್ದಾರೆ. ಕ್ಲ್ಯಾಪ್ಸ್ ನೋಡಿ ನಾನು ಹತ್ತಿದ್ದೇನೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ವಿಡಿಯೋ ಇರಲಿ ಅಂತ ಹೇಳಿ ನಾನು ಪೋಸ್ಟ್ ಮಾಡಿದೆ. ಇದೆಲ್ಲ ಯೂಟ್ಯೂಬಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನಾನು ಪೋಸ್ಟ್ ಮಾಡಿದ್ರೆ ಈವನ್ ಇದು ಮೆಮೊರೀಸ್ ಆಗಿರುತ್ತೆ. ಇನ್ ಕೇಸ್ ಅವ್ರು ಯಾವಾಗಲಾದರೂ ನೋಡ್ಕೋಬೇಕು ದೊಡ್ಡವರಾದಮೇಲೆ ಅಂತ ಹೇಳಿದ್ರೆ, ಸೊ ವಿಡಿಯೋಸ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಅಪ್ಲೋಡ್ ಮಾಡಿದೆ ಇದನ್ನು. ಸೊ ಇವತ್ತಿನ ಬ್ಲಾಗ್ ಇದು ಗೈಸ್. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಹೀಗೆ ಯಾವಾಗಲೂ ಇರಬೇಕು. ಸೊ ಇದು ಗೈಸ್, ಥ್ಯಾಂಕ್ ಯು ಸೋ ಮಚ್.